ಹಾಯ್ ಹಲೋ ನಮಸ್ತೆ. ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಈ ಒಂದು ವಿಡಿಯೋದಲ್ಲಿ ಆಧಾರ್ಗೆ ಸಂಬಂಧಿಸಿದಂತ ಮಾಹಿತಿ ಸ್ನೇಹಿತರೆ, ಯಾರು ಹೇಳಿ ಕೊಡದ ಎಲ್ಲೂ ನೋಡದೇ ಇರತಕ್ಕಂತ ಒಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಇರ್ತದೆ. ದಯವಿಟ್ಟು ಯಾರು ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ, ಅಂದಾಗ ನಿಮ್ಗೆ ಏನಪ್ಪಾ ಅಂತಂದ್ರೆ ಈ ಒಂದು ಮಾಹಿತಿ ಅರ್ಥ ಆಗುತ್ತದೆ. ಬನ್ನಿ ಸ್ನೇಹಿತರೆ, ಏನೊಂದು ಆಧಾರ್ ಕಾರ್ಡ್ಗೆ ಸಂಬಂಧಿಸಿದಂತ ಮಾಹಿತಿ ಬಿಗ್ ಅಪ್ಡೇಟ್ ಇದೆ. ಇದನ್ನ ನೀವು ಮಾಡ್ಕೊಳ್ಳಿಲ್ಲಪ್ಪ ಅಂತಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಕೈಯಲ್ಲಿ ಬ್ಯಾಂಕ್ ಅಲ್ಲಿ ಅಲ್ಲಿ ಕೈಲಿ ಹಿಡ್ಕೊಂಡು ಓಡಾಡ್ತಕ್ಕಂತ ಒಂದು ಆಧಾರ್ ಡಿಆಕ್ಟಿವೇಟ್ ಆಯ್ತಪ್ಪ ಅಂತಂದ್ರೆ ಆಮೇಲೆ ಪಶ್ಚಾತ್ತಾಪ ಪಡುವುದು ಸುಲಭವಾಗಿ ನಿಮಗೆ ಅನುಭವ ಆಗ್ತದೆ. ಈ ಒಂದು ಆಧಾರ್ ಕಾರ್ಡ್ ಅನ್ನ ಮಾಡ್ಕೊಳ್ಬೇಕಂದ್ರೆ ಎಲ್ಲರೂ ತುಂಬಾನೇ ಹರಸಾಹಸವನ್ನು ಪಡ್ಕೊಂಡಿರ್ತೀರ. ಯಾಕಪ್ಪ ಅಂತಂದ್ರೆ ಈ ಆಧಾರ್ ಕಾರ್ಡ್ ಆಗೋದು ಅಷ್ಟೊಂದು ಸುಲಭ ಅಲ್ಲ. 10 ಕೋಟಿಗೂ ಅಧಿಕ ಆಧಾರ್ಗಳು ನಿಷ್ಕ್ರಿಯ. ಏನು ನಾವು 10 ಕೋಟಿಗೂ ಅಧಿಕ ಯಾಕಂತೇಳಿ ಈ ಒಂದು ನ್ಯೂಸ್ ಹೇಳಿದೇನಪ್ಪ ಸ್ನೇಹಿತರೆ, ಈಗಾಗಲೇ 2 ಕೋಟಿ ಸಮೀಪ 2 crore ಏನಪ್ಪಾ ಅಂತಂದ್ರೆ ಆಧಾರ್ ಕಾರ್ಡ್ಗಳು ನಿಷ್ಕ್ರಿಯವಾಗಿವೆ. ಇದು ಕೇವಲ 1 ವಾರದಲ್ಲಿ ಸ್ನೇಹಿತರೆ. ಈ 1 ವಾರದಲ್ಲಿ 5 ಕೋಟಿ ಸಮೀಪ ಇರುತ್ತೆ. ಇನ್ನೂ ಯಾರಿಗೂ ಮಾಹಿತಿ ತಿಳಿದಿಲ್ಲ. ಸಾಕಷ್ಟು ಜನ ಏನಪ್ಪಾ ಅಂತಂದ್ರೆ ತಮ್ಮ ಒಂದು ಆಧಾರನ್ನ ಅಪ್ಡೇಟೇಷನ್ ಮಾಡ್ಕೊಳ್ಬೇಕಂತೇಳಿ ಯಾರಿಗೂ ಕೂಡ ತಲೆಯಲ್ಲಿ ಬರ್ತಾ ಇಲ್ಲ. ಅದು ಆಧಾರ್ ಕಾರ್ಡ್ UID ಏನಪ್ಪಾ ಅಂತಂದ್ರೆ ತುಂಬಾ ದಿನಗಳಿಂದ ಮುಂದಾಗ್ತಾನೆ ಬರ್ತಾ ಇದೆ ಸ್ನೇಹಿತರೆ. ಅದು 1 ವರ್ಷ 2 ವರ್ಷ ಆಯ್ತು ಈ ಒಂದು ಅಪ್ಡೇಟ್ ಅನ್ನ ಮಾಡ್ಕೊಳ್ಳದೆ ಮುಂದಕ್ಕೆ ಆಗ್ತಾ ಇದ್ದಾರೆ ದಿನಾಂಕನ. ಆದ್ರೂ ಕೂಡ ಇದು 2026ಕ್ಕೆ ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಡಾಕ್ಯುಮೆಂಟ್ ಅಪ್ಡೇಷನ್ ಅಂದ್ರೆ 10 ವರ್ಷಕ್ಕಿಂತ ಕೆಳಗಡೆ ಯಾರು ತಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಕೊಡದೆ ಆಧಾರ್ ಕಾರ್ಡ್ ಗಳನ್ನ ತೆಗೆದುಕೊಂಡಿರ್ತೀರ ಅವರ ಒಂದು ಆಧಾರ್ ಕಾರ್ಡ್ಗಳು ಡಿಆಕ್ಟಿವೇಟ್ ಆಗ್ತಾ ಇದೆ ಸ್ನೇಹಿತರೆ. ಡಿಆಕ್ಟಿವೇಟೇಷನ್ ಆಗ್ತಾ ಇದಾವೆ. ಅದನ್ನ ಈಗಾಗಲೇ UIDA ಮಾಡ್ತಾ ಇದೆ ಕೆಲಸವನ್ನ. ತಾವು ಯಾರು 10 ವರ್ಷಕ್ಕಿಂತ ಹಿಂದೆ ಆಧಾರ್ ಕಾರ್ಡ್ ಅನ್ನ ತೆಗೆಸ್ಕೊಂಡಿರ್ತೀರ ಅವರು ಏನಪ್ಪಾ ಅಂತಂದ್ರೆ ತಮ್ಮ ಒಂದು ವೋಟರ್ ID ಆಗಿರ್ಬೋದು, ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್, SSLC ಮಾರ್ಕ್ಸ್ ಕಾರ್ಡ್, ರೇಷನ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಇಂಥ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಹತ್ತಿರದ ಆಧಾರ್ ಸೆಂಟರ್ಗೆ ಹೋಗಿ ನಿಮ್ಮ ಒಂದು ಆಧಾರ್ ಡಾಕ್ಯುಮೆಂಟ್ ಅಪ್ಡೇಷನ್ ಮಾಡ್ಕೊಳ್ಬೇಕು. ಹಾಗೆ ಬಯೋಮೆಟ್ರಿಕ್ ಅನ್ನ ಕೂಡ 10 ವರ್ಷಕ್ಕಿಂತ ಮುಂಚೆ ಮಾಡಿಸಿದ್ರೆ ಬಯೋಮೆಟ್ರಿಕ್ ಅನ್ನ ಕೂಡ ತಮ್ಮ ಒಂದು ಭಾವಚಿತ್ರವನ್ನ ಕೂಡ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ಬಯೋಮೆಟ್ರಿಕ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಈ ಒಂದು ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಇರ್ತಕ್ಕಂಥ ಫೋಟೋ ಚೇಂಜ್ ಆಗುತ್ತೆ. ಹಾಗೂ ಡೇಟ್ ಆಫ್ ಬರ್ತ್ ಏನಾದರೂ ಚೇಂಜ್ ಇದ್ರೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್, ವೋಟರ್ ID ಅಲ್ಲಿ ಇರ್ತಕ್ಕಂಥ ಡೇಟ್ ಆಫ್ ಬರ್ತ್ ಅನ್ನ ಚೇಂಜ್ ಮಾಡಿಸಿ. ಇನ್ನು ಮತ್ತೆ ಯಾರ ಆಧಾರ್ ಕಾರ್ಡ್ ಡಿಆಕ್ಟಿವೇಶನ್ ಆಗ್ತಾ ಇದೇವಪ್ಪ ಅಂತಂದ್ರ ಕೆಳಗಡೆ ಯಾರು ಏನಪ್ಪಾ ಅಂತಂದ್ರೆ 5 ವರ್ಷಕ್ಕಿಂತ ಕೆಳಗಡೆ ಯಾರು ಆಧಾರ್ ಕಾರ್ಡ್ ತೆಗೆಸಿದ್ದೀರೋ ಅಂತ ಒಂದು ಹುಡುಗರ ಒಂದು ಆಧಾರ್ ಕಾರ್ಡ್ 5 ವರ್ಷ ಮೀರಿದ ಮೇಲೆ ಬಯೋಮೆಟ್ರಿಕ್ ಅನ್ನು ಮಾಡ್ತಾ ಇರ್ತಕ್ಕಂಥವ್ರದ್ದು ಕೂಡ ಸ್ಟ್ರಿಕ್ಟ್ ಆಗಿ ಡಿಆಕ್ಟಿವೇಟ್ ಮಾಡ್ತಿದ್ದಾರೆ. ತಮ್ಮ ಆಧಾರ್ ಕಾರ್ಡ್ ಡಿಆಕ್ಟಿವೇಶನ್ ಆಗೋದನ್ನ ತಪ್ಪಿಸ್ಬೇಕಂದ್ರೆ ಈ ಒಂದು ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ಎಲ್ಲ ಒಂದು ಪ್ರೊಸೀಜರ್ ನ ಫಾಲೋ ಮಾಡಿ ಸ್ನೇಹಿತರೆ. ಈ ಒಂದು ಆಧಾರ್ ಕಾರ್ಡ್ ಎಲ್ಲೆಲ್ಲಿ ಅಪ್ಡೇಟ್ ಮಾಡ್ತಾರೆ ಅಂತೇಳಿ ನಿಮ್ಗೆ ಹಲವಾರು ವಿಡಿಯೋಗಳು ಹೇಳ್ತಾ ಇದ್ದೀನಿ. ಒಂದು ಪೋಸ್ಟ್ ಆಫೀಸ್ ಅಲ್ಲಿ ಮಾಡ್ತಿರ್ತಾರೆ, ಪೋಸ್ಟ್ ಆಫೀಸ್, ತಹಸೀಲ್ ಆಫೀಸ್, DC ಆಫೀಸ್, ಮತ್ತೆ ಕರ್ನಾಟಕವನ್ ಅಥವಾ ಗುಲ್ಬರ್ಗವನ್. ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಗುಲ್ಬರ್ಗವನ್ ಸ್ನೇಹಿತರೆ. ನಮ್ಮ ಜಿಲ್ಲೆ ಗುಲ್ಬರ್ಗ ಆಗಿರೋದಂದ್ರೆ ಗುಲ್ಬರ್ಗವನ್ ಅಂತ ಹೇಳ್ತಾ ಇದ್ದೇನೆ. ಈ ಕರ್ನಾಟಕವನ್ ಕೇಂದ್ರಗಳು ಎಲ್ಲಾ ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಿವೆ. ಮತ್ತು ಹತ್ತಿರದ ಯಾವ್ದಾದ್ರು ಬ್ಯಾಂಕ್ ಆಗಿರ್ಬೋದು ಸ್ನೇಹಿತರೆ, SBI, ಬ್ಯಾಂಕ್ ಆಫ್ ಬರೋಡಾ ಮುಂತಾದ ಬ್ಯಾಂಕ್ಗಳಲ್ಲಿ ಏನಪ್ಪಾ ಅಂತಂದ್ರೆ ಈ ಆಧಾರ್ ಕಾರ್ಡ್ ಸೆಂಟರ್ಗಳು ಇದ್ದಾವೆ. ಅವುಗಳಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನು ಹೋಗಿ ಬಯೋಮೆಟ್ರಿಕ್ ಅಥವಾ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಮಾಡ್ಕೊಳ್ಳಿ. ಡಾಕ್ಯುಮೆಂಟ್ ಅಪ್ಡೇಟ್ ಮಾಡ್ಕೊಂಡು ನಿಮ್ಮ ಮೊಬೈಲ್ ಅಲ್ಲೇ ಮಾಡ್ಕೊಳ್ಬಹುದು ಸ್ನೇಹಿತರೆ. ಅದು ಯಾವ ರೀತಿಯಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಆಕ್ಟಿವ್ ಇದೆನೋ ಇಲ್ವ ಅಂತೇಳಿ ಚೆಕ್ ಮಾಡಬೇಕು. ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಸ್ನೇಹಿತರೆ. ನಿಮ್ಮ ಒಂದು ಆಧಾರ್ ಕಾರ್ಡ್ ಆಕ್ಟಿವೇಶನ್ ಇದೆ ಅಥವಾ ಡಿಆಕ್ಟಿವೇಟ್ ಆಗಿದೆ ಅಂತೇಳಿ ಸರ್ಚ್ ಮಾಡ್ಬೇಕಂದ್ರೆ ಇಲ್ಲಿ ಆಧಾರ್ ಕಾರ್ಡ್ ಅಂತೇಳಿ ಒಂದು ವೆಬ್ಸೈಟ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಮೊದಲನೇ ಆಪ್ಷನ್ ಬಂದು ನೋಡಿ ಸ್ನೇಹಿತರೆ, ಇಲ್ಲಿ UIDAI ಅಂತೇಳಿ ಈ ಒಂದು ವೆಬ್ಸೈಟ್ ಮೇಲೆ ಹೋಗ್ಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ನೀವೇನ್ ನೋಡ್ತಿದ್ರೆ ಲ್ಯಾಂಗ್ವೇಜ್ ಕೇಳುತ್ತೆ. ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಂಗ್ಲಿಷ್, ಹಿಂದಿ, ಕನ್ನಡ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ.
ನಂತರ ಇಲ್ಲಿ ಕೆಳಗಡೆ ಬಂದ ತಕ್ಷಣ ಒಂದು ಆಪ್ಷನ್ ಇರುತ್ತೆ, ಚೆಕ್ ಆಧಾರ್ ಸ್ಟೇಟಸ್. ಇಲ್ಲಿ ಸ್ನೇಹಿತರೆ ಇಲ್ಲಿ ಎರಡನೇ ಆಪ್ಷನ್ ಇದೆ ನೋಡಿ, ಬುಕ್ ಅಪಾಯಿಂಟ್ಮೆಂಟ್ ಆದ ನಂತರ ಚೆಕ್ ಆಧಾರ್ ಸ್ಟೇಟಸ್ ಮೇಲೆ ನೀವು ಕ್ಲಿಕ್ ಅನ್ನು ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಚೆಕ್ ಆಧಾರ್ ಸ್ಟೇಟಸ್ ಅಂದ್ಮೇಲೆ ಮುಂತಾದ ಆಪ್ಷನ್ಗಳು ಬರ್ತವೆ ಸ್ನೇಹಿತರೆ, ಬಹಳಷ್ಟು ಬರ್ತವೆ. ಇಲ್ಲಿ ಯಾವುದರ ಮೇಲೆ ಹೋಗ್ಬೇಕು ನೀವು ಅಂತೇಳಿ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ನಿಮಗೆ ಒಂದು ಆಪ್ಷನ್ ಇದೆ, ಆಧಾರ್ ಚೆಕ್ ಡಿಸೀಸ್ಡ್ ಆಧಾರ್ ಡಿಆಕ್ಟಿವೇಶನ್ ಸ್ಟೇಟಸ್. ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಸಾರಿ ಸ್ನೇಹಿತರೆ, ಅದು ಆಪ್ಷನ್ ಅಲ್ಲ, ಇಲ್ಲಿ ಚೆಕ್ ಆಧಾರ್ ವ್ಯಾಲಿಡಿಟಿ ಅಂತಿದೆ. ಈ ಚೆಕ್ ಆಧಾರ್ ವ್ಯಾಲಿಡಿಟಿ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ದಯವಿಟ್ಟು ಕ್ಷಮೆ ಇರಲಿ. ಮತ್ತೆ ಇಲ್ಲಿ ನಮ್ಮ ಒಂದು ಆಧಾರ್ ಕಾರ್ಡ್ ಮೊಬೈಲ್ ನಂಬರ್, ಆಧಾರ್ ಕಾರ್ಡ್ ನಂಬರ್ ಹಾಕ್ಬೇಕಾಗುತ್ತೆ. ಆಧಾರ್ ಕಾರ್ಡ್ ನಂಬರ್ ಹಾಕಿ ಪ್ರೊಸೀಡ್ ಅಂತೇಳಿ ನಾವೇನಾದ್ರೂ ಕ್ಲಿಕ್ ಮಾಡಿದ್ರೆ ಯಾವ ರೀತಿ ಬರುತ್ತೆ, ಹೀಗಾಗಿ ಬಂದ್ಬಿಡುತ್ತೆ ಸ್ನೇಹಿತರೆ. ಪ್ರೊಸೀಡ್ ಅಂದ ತಕ್ಷಣ ಈ ರೀತಿಯಾಗಿ ನಿಮ್ಮ ಒಂದು ಆಕ್ಟಿವೇಶನ್ ಇಲ್ಲಿ ರೈಟ್ ಮಾರ್ಕ್ ಬಂದಿದೆ, ಇಲ್ಲ ಅಂದ್ರೆ ಈ ತರ ಇಂಟು ಮಾರ್ಕ್ ಬಂದ್ಬಿಡುತ್ತೆ ಸ್ನೇಹಿತರೆ. ಡಿಆಕ್ಟಿವೇಟ್ ಇತ್ತಂದ್ರೆ ಈ ತರ ಬಂದ್ಬಿಡುತ್ತೆ, ಇದು ಗಮನದಲ್ಲಿ ಇರಲಿ. ಇಲ್ಲಿ ನೋಡಿ ಏನಂತ ಕೊಟ್ಟಿದ್ದಾರೆ ಸ್ನೇಹಿತರೆ, ಆಧಾರ್ ವೆರಿಫಿಕೇಶನ್ ಕಂಪ್ಲೀಟೆಡ್. ಏಜ್ ಕೂಡ ಕೊಡ್ತಾರೆ ನಿಮ್ದು. ನಂದು 20 ರಿಂದ 30 ವಯಸ್ಸಿದೆ. ಜೆಂಡರ್ ಮೇಲಿದೆ. ಸ್ಟೇಟು ಕರ್ನಾಟಕ. ನನ್ನ ಆಧಾರ್ ಶೀಡೆಡ್ ಮೊಬೈಲ್ ನಂಬರ್ ಯಾವುದು 474 ಅಂತಿದೆ. ನನ್ನ ಮೊಬೈಲ್ ನಂಬರ್ ಸಂಪೂರ್ಣ ಇರೋಂಥ ಮೊಬೈಲ್ ನಂಬರ್ ಬರೋದಿಲ್ಲ. ಸೊ ಇದಿಷ್ಟಾಗಿತ್ತು ಸ್ನೇಹಿತರೆ, ಆಧಾರ್ ಕಾರ್ಡ್ಗೆ ಸಂಬಂಧಿಸಿದಂತ ಒಂದು ಮಾಹಿತಿ. ಡಿಆಕ್ಟಿವೇಶನ್ ಆಗಿದೆಯೋ ಇಲ್ಲೋ ಚೆಕ್ ಮಾಡ್ಕೊಳ್ಳುವಂತ ಪ್ರೊಸೀಜರ್ನ ಹೇಳಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಒಂದು ಆಧಾರ್ ಕಾರ್ಡ್ ನಿಮ್ಮದು ಒಂದು ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಡಿಆಕ್ಟಿವೇಶನ್ ಆದ್ರೆ ಏನ್ ಮಾಡ್ಬೇಕು ಅಂತೇಳಿ ಮತ್ತೊಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಕಾಯ್ತಾ ಇರಿ. ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು.